45 ಶ್ಲೋಕಗಳು ಆಗಿದ್ದವು. 46ನೇ ಶ್ಲೋಕವನ್ನು ಹೇಳಬೇಕಾಗಿದೆ. ಕಾಪ್ಯಭಿಖ್ಯಾತಯೋರಾಸೀದ್ವ್ರಜತೋ ಶುದ್ಧ ವೇಷಯೋಃ ಹಿಮನಿರ್ಮುಕ್ತಯೋರ್ಯೋಗೇ ಚಿತ್ರಾಚಂದ್ರಮಸೋರಿವ. ಟೈಪ್ ಮಾಡಿದ್ರಲ್ಲಿ ಒಂದು ತಪ್ಪಿದೆ ನೋಡಿ. ಶ್ಲೋಕದಲ್ಲಿ ಕಾಪ್ಯಭಿಖ್ಯಾ ತಯೋರಾಸಿ ಗ್ ಅಂತ ಕಾಣ್ತಾ ಇದೆ. ತಯೋರಾಸಿ ಗ್ ಅಲ್ಲ, ಅದು ತಕಾರ ಆಗಬೇಕು. ತಯೋರಾಸೀತ್ ತಿದ್ಕೊಂಡು ಬಿಡಿ. ಇನ್ನೊಮ್ಮೆ ಹೇಳ್ತಾನೆ, ಕಾಪ್ಯಭಿಖ್ಯಾ ತಯೋರಾಸೀದ್ವ್ರಜತೋ ಶುದ್ಧ ವೇಷಯೋಃ ಹಿಮನಿರ್ಮುಕ್ತಯೋರ್ಯೋಗೇ ಚಿತ್ರಾಚಂದ್ರಮಸೋರಿವ. ಕಾ ಅಪಿ ಅಭಿಖ್ಯಾ ತಯೋಃ ಆಸೀತ್ ವ್ರಜತೋಃ ಶುದ್ಧವೇಷಯೋಃ ಹಿಮನಿರ್ಮುಕ್ತಯೋಃ ಯೋಗೇ ಚಿತ್ರಾಚಂದ್ರಮಸೋಃ ಇವ. ಕಾ ಅಪಿ ಕಾಪಿ ಸವರ್ಣ ದೀರ್ಘ ಸಂಧಿ. ಕಾ ಎಂಬುದು ಕಿಂ ಶಬ್ದ, ಮಕಾರಾಂತ ಸ್ತ್ರೀಲಿಂಗ ಕಿಂ ಶಬ್ದ, ಪ್ರಥಮ ವಿಭಕ್ತಿ ಏಕವಚನ. ಅಪಿ ಅವ್ಯಯ. ಅಪಿ ಅಭಿಖ್ಯಾ ಅಪ್ಯಭಿಖ್ಯಾ ಎಣ್ ಸಂಧಿ ಆಗತ್ತೆ. ಅಭಿಖ್ಯಾ ಆಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ತಯೋಃ ಸಹ ತೌ ತೇ ತದ್ ಶಬ್ದ ಪುಲ್ಲಿಂಗ ಷಷ್ಠಿ ವಿಭಕ್ತಿ ದ್ವಿವಚನ ಆಗತ್ತೆ. ಆಸೀತ್ ಅಲ್ಲಿ ಸಂಧಿ ಮಾಡಿದರೆ ಆಸೀದ್ ಅಂತ ದಕಾರ ಆಗತ್ತೆ. ದಕಾರ ತ ಥ ದ. ಆಸೀದ್ ವ್ರಜತೋಃ ಅಂತ ಆಗಬೇಕು. ಟೈಪಿಂಗ್ ತಪ್ಪಾಗಿದೆ, ತಿದ್ದುಕೊಳ್ಳಿ. ಆಸೀಗ್ ಅಲ್ಲ, ಆಸೀದ್. ಬಿಡಿಸಿದ್ರೆ ಆಸೀತ್ ತಕಾರ. ಆಸೀತ್ ವ್ರಜತೋಃ ಆಸೀದ್ ವ್ರಜತೋಃ ತಕಾರಕ್ಕೆ ದಕಾರ ಬಂತು, ಜಷ್ಟ್ವ ಸಂಧಿ. ಆಸೀತ್ ಇದು ಅಸ್ತಿ ಸ್ತಃ ಸಂತಿ ಅಂದರೆ ಅಸಭುವಿ ಧಾತು. ಇದರ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ವ್ರಜತೋಃ ವರ್ತಮಾನ ಕೃದಂತ ಶತ್ರು ಪ್ರತ್ಯಯ ಇಲ್ಲಿ ಬಳಸಿದ್ದಾರೆ. ಶತ್ರು ಪ್ರತ್ಯಯವನ್ನು ಬಳಸಿದ್ದಾರೆ. ವ್ರಜನ್ ವ್ರಜಂತೌ ವ್ರಜಂತಃ. ವ್ರಜತೋಃ ಷಷ್ಠಿ ವಿಭಕ್ತಿ ದ್ವಿವಚನ ಆಗತ್ತೆ. ಶುದ್ಧವೇಷಯೋಃ ಶುದ್ಧಃ ವೇಷಃ ಯಯೋಃ ತೌ ಬಹುವ್ರೀಹಿ ಸಮಾಸ. ಶುದ್ಧವೇಷೌ ಅಕಾರಾಂತ ಪುಲ್ಲಿಂಗ ಷಷ್ಠಿ ವಿಭಕ್ತಿ ದ್ವಿವಚನ. ಹಿಮನಿರ್ಮುಕ್ತಯೋಃ ಹಿಮಾತ್ ನಿರ್ಮುಕ್ತಃ ಹಿಮನಿರ್ಮುಕ್ತಃ ಪಂಚಮಿ ತತ್ಪುರುಷ ಸಮಾಸ. ಇದು ಅಕಾರಾಂತ ಪುಲ್ಲಿಂಗ ಷಷ್ಠಿ ವಿಭಕ್ತಿ ದ್ವಿವಚನ. ಯೋಗೇ ಯೋಗಃ ಅಕಾರಾಂತ ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ಚಿತ್ರಾಚಂದ್ರಮಸೋಃ ಇದು ಚಂದ್ರಮಸ್ ಶಬ್ದ, ಸಕಾರಾಂತ ಪುಲ್ಲಿಂಗ,
ಚಿತ್ರಾ ಚ ಚಂದ್ರಮಾಶ್ಚ ಚಿತ್ರಾ ಚಂದ್ರಮಸೌ ಅಂತ ಆಗತ್ತೆ. ಚಂದ್ರಮಾಹ ಚಂದ್ರಮಸೌ ಚಂದ್ರಮಸಃ ರೂಪಗಳು. ಚಂದ್ರಮಸೋಹ ಇದು ಷಷ್ಠಿ ವಿಭಕ್ತಿ ದ್ವಿವಚನ. ಚಿತ್ರಾ ಚಂದ್ರಮಸೋಹ. ಚಿತ್ರಾ ಚ ಚಂದ್ರಮಾಶ್ಚ ದ್ವಂದ್ವ ಸಮಾಸ ಇದು. ಅಂದರೆ ಇಬ್ಬರು ಇರುವುದರಿಂದ ದ್ವಿವಚನವನ್ನು ಬಳಸಿದ್ದಾರೆ. ಷಷ್ಠಿ ವಿಭಕ್ತಿಯಲ್ಲಿ ಚಂದ್ರಮಸಃ ಚಂದ್ರಮಸೋಹ ಚಂದ್ರಮಸಾಂ ಅಂತ ರೂಪಗಳು. ಈ ಇದು ಅವ್ಯಯ. ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ದಿಲೀಪ ಮಹಾರಾಜ ದಂಪತಿಗಳ ಮುಖದಲ್ಲಿ ಎಂತಹ ಒಂದು ತೇಜಸ್ಸು, ಓಜಸ್ಸು, ಕಾಂತಿ, ಶೋಭೆ ಇತ್ತು ಅಂತ ಕಾಳಿದಾಸ ವರ್ಣಿಸ್ತಾ ಇದ್ದಾನೆ. ಹಿಮ ನಿರ್ಮುಕ್ತಯೋಹೋ, ಹಿಮವನ್ನು ಬಿಟ್ಟಿರುವಂತಹ ಅಂತ ಅರ್ಥ. ಹಿಮ ಅಂದರೆ ಮಂಜು, ಮಂಜು ಅಂತಲೂ ಇಟ್ಕೊಳ್ಳಿ, ಚಳಿ ಅಂತಲೂ ಇಟ್ಕೊಳ್ಳಿ. ಹಿಮ ಅಂದರೆ ತಂಪು, ಆಗ ಚಳಿ ಅಂತ ಅರ್ಥನೂ ಬರುತ್ತೆ. ಚಳಿ, ಹಿಮ ಇದನ್ನೆಲ್ಲ ಬಿಡೋದು ಯಾವಾಗ? ಹೇಮಂತ ಋತು ಮುಗಿದಾಗ ಬಿಟ್ಟು ಬಿಡುತ್ತೆ. ಅದು ಮಂಜು ಇರೋದಿಲ್ಲ, ಹಿಮ ಇರೋದಿಲ್ಲ. ಹೇಮಂತ ಋತು ಅಂದರೆ ಯಾವಾಗ ಆಗತ್ತೆ? ಡಿಸೆಂಬರ್, ಜನವರಿ ಈ ಟೈಮಲ್ಲಾಗತ್ತೆ ಹೆಚ್ಚು ಕಡಿಮೆ. ಆ ಚಳಿಗಾಲ ಮುಗಿದ ಮೇಲೆ ಅಂತ ಅರ್ಥ ಮಾಡ್ಕೊಳ್ಬಹುದು, ಮಂಜು ಬಿಟ್ಟಿರುವಂತಹ ಅಂತ. ಆದರೆ ಇಲ್ಲಿ ಕಾಳಿದಾಸ ಹೇಳಿದಲ್ಲಿ ಹೇಮಂತ ಋತು ಅಂತ ಮಾಡಿಲ್ಲ, ಶಿಶಿರ ಋತು ಅಂತ ಮಾಡಿದ್ದಾರೆ. ಅದರ ಮುಂದಿನ ಭಾಗವನ್ನು ತಗೊಂಡಿದ್ದಾರೆ. ಯಾಕೆ ಅಂದರೆ ಚಿತ್ರಾ ಚಂದ್ರಮಸೋಹ ಇದನ್ನು ಹೊಂದಿಸಕ್ಕಾಗಲ್ಲ. ನೋಡಿ, ಕಾಳಿದಾಸ ಅಂತಂದರೆ ಒಬ್ಬ ಸಂಸ್ಕೃತ ಕವಿ. ಅವನು ಪದ್ಯ ಬರೆದಿದ್ದಾನೆ, ಶ್ಲೋಕ ಬರೆದಿದ್ದಾನೆ ಅಂತ ನಾವು ಏನೋ ಹೇಳ್ತೇವೆ. ಶ್ಲೋಕ ಬರೆದಿದ್ದಲ್ಲ, ಕಾಳಿದಾಸನಿಗೆ ಜ್ಯೋತಿಷ್ಯ ಕೂಡ ಚೆನ್ನಾಗಿ ಗೊತ್ತಿತ್ತು. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಚಂದ್ರ ಎಲ್ಲಿರ್ತಾನೆ, ಚಿತ್ರಾ ನಕ್ಷತ್ರ ಎಲ್ಲಿರುತ್ತೆ ಆಕಾಶದಲ್ಲಿ, ಇದರ ಬಗ್ಗೆ ಎಲ್ಲ ಅವನಿಗೆ ಪರಿಚಯ ಇತ್ತು. ಆದ್ದರಿಂದ ಈ ಥರ ವರ್ಣಿಸಿದ್ದಾನೆ ಅವನು. ಚಿತ್ರಾ ನಕ್ಷತ್ರದಲ್ಲಿ ಚಂದ್ರ ಯಾವಾಗ ಇರ್ತಾನೆ ಅಂದರೆ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಇರ್ತಾನೆ. ಚೈತ್ರ ಮಾಸದ ಹುಣ್ಣಿಮೆ ಅಂದರೆ ಚಿತ್ರಾ ನಕ್ಷತ್ರ ಇರಬಹುದು, ಸ್ವಲ್ಪ ಹಿಂದಿನ ಮುಂದಿನ ನಕ್ಷತ್ರ ಇರಬಹುದು, ತುಂಬ ವ್ಯತ್ಯಾಸ ಆಗುವುದಿಲ್ಲ. ಹಾಗೆ ಹೇಳಿರುವುದರಿಂದ ಅಂದರೆ ಚಿತ್ರಾ ನಕ್ಷತ್ರದಲ್ಲಿ ಚಂದ್ರ ಇರುವುದು ಚೈತ್ರ ಮಾಸದಲ್ಲಿ. ಆವಾಗ ಯಾವುದನ್ನು ಬಿಟ್ಟಾಗಿರುತ್ತೆ ಅಂದರೆ ಶಿಶಿರ ಋತುವನ್ನು ಬಿಟ್ಟಾಗಿರುತ್ತೆ. ಹೇಮಂತ ಮುಗಿದ ಮೇಲೆ ವಸಂತ ಋತು ಬರುವುದಿಲ್ಲ, ಮಧ್ಯದಲ್ಲಿ ಶಿಶಿರ ಇದೆ. ಆದ್ದರಿಂದ ನಾವು ಹಿಮ ನಿರ್ಮುಕ್ತಯೋಹೋ ಎಂಬಲ್ಲಿ ಹಿಮ ಎಂಬುದಕ್ಕೆ ಮಂಜು, ತಂಪು ಅಂತ ಇಟ್ಟುಕೊಂಡರೂ ಕೂಡ ಶಿಶಿರ ಋತುವನ್ನು ಬಿಟ್ಟಾಗ ಅಂತಲೇ ಅರ್ಥ ಮಾಡಬೇಕು. ಅದೇ ಸರಿಯಾದಂತಹ ವಿಷಯ. ಆಗ ನಮಗೆ ಚಿತ್ರಾ ನಕ್ಷತ್ರದಲ್ಲಿ ಚಂದ್ರ ಸಿಗ್ತಾನೆ ಚೈತ್ರ ಮಾಸದಲ್ಲಿ. ಆಗ ಮಂಜಿನ ಮಬ್ಬು ಇರಲ್ಲ, ಚೆನ್ನಾಗಿ ಕ್ಲೀನಾಗಿ ಚಂದ್ರ ಕಾಣಿಸ್ತಾನೆ ಬೇಸಿಗೆ ಕಾಲ. ಸರಿ, ಈಗ ಅರ್ಥವನ್ನು ಹೇಳ್ತೇನೆ. ಕಾಪಿ, ಕಾ ಅಪಿ ಕಾಪಿ ಯಾವುದೋ ಒಂದು, ಅಭಿಖ್ಯಾ ಶೋಭೆ, ತಯೋಹೋ ಅವರಿಬ್ಬರಿಗೆ ಅಂದರೆ ದಿಲೀಪ ಮಹಾರಾಜ ದಂಪತಿಗಳಿಗೆ, ಆಸೀತ್ ಇತ್ತು. ಎಂತಹ ದಿಲೀಪ ಮಹಾರಾಜ ದಂಪತಿಗಳು? ಶುದ್ಧವೇಷಯೋಹೋ ವ್ರಜತೋಹೋ ಅಥವಾ ವ್ರಜತೋಹೋ ಶುದ್ಧವೇಷಯೋಹೋ. ವ್ರಜತೋಹೋ ಹೋಗುತ್ತಾ ಇರುವಂತಹ,
ಶುದ್ಧವೇಷಯೋ ಶುಭ್ರವಾದಂತಹ ವಸ್ತ್ರ ಆಭರಣ ವೇಷಭೂಷಣಗಳನ್ನು ಧರಿಸಿರುವಂತಹ, ವೇಷಭೂಷಣ ಅಂದರೆ ಕಿರೀಟ ಅಂತ ಇಟ್ಕೊಳ್ಬೇಡಿ, ಚಿನ್ನ ವಜ್ರ ವೈಡೂರ್ಯ ಅಂತ ಇಟ್ಕೊಳ್ಬೇಡಿ. ಆಶ್ರಮಕ್ಕೆ ಹೋಗುವಾಗ ಯಾವ ರೀತಿಯ ವಸ್ತ್ರಗಳನ್ನು ಧರಿಸಬೇಕೋ ಆ ರೀತಿಯ ವಸ್ತ್ರಗಳನ್ನು ಧರಿಸಿಕೊಂಡು ಹೋಗ್ತಾ ಇದ್ದ. ಆದರೆ ಅದು ಶುಭ್ರವಾದ ಬಟ್ಟೆಯಾಗಿತ್ತು ಅಂತ. ಅಂದರೆ ಅದರಲ್ಲಿ ಕೊಳೆಯಾಗಲಿ ಕಲೆಯಾಗಲಿ ಏನೂ ಇರಲಿಲ್ಲ ಅಂತ ಹೇಳೋದು ತಾತ್ಪರ್ಯ. ಅಂತಹ ಅವರಿಗೆ ವಿಶಿಷ್ಟವಾದ ಶೋಭೆ ಇತ್ತು. ಅದು ಹೇಗಿತ್ತು ಅಂದರೆ ಹಿಮ ನಿರ್ಮುಕ್ತಯೋ ಶಿಶಿರ ಋತುವನ್ನು ಬಿಟ್ಟಿರುವಂತಹ ಚಂದ್ರಮಸೋಹ ಯೋಗೆ ಇವ, ಚಿತ್ರಾಚಂದ್ರಮಸೋಹ ಯೋಗೆ ಇವ. ಚಿತ್ರಾ ನಕ್ಷತ್ರ ಮತ್ತು ಚಂದ್ರ ಇವೆರಡು ಒಟ್ಟು ಸೇರಿದಾಗ ಯಾವ ರೀತಿಯ ಕಾಂತಿ ಇರುತ್ತೋ ಆ ರೀತಿಯ ಕಾಂತಿ ಅವರಿಗೆ ಇತ್ತು ಅಂತ ಅರ್ಥ. ಇನ್ನೊಮ್ಮೆ ಹೇಳ್ತೇನೆ, ಹಿಮ ನಿರ್ಮುಕ್ತಯೋ ಶಿಶಿರ ಋತುವನ್ನು ಬಿಟ್ಟಿರುವಂತಹ ಚಿತ್ರಾಚಂದ್ರಮಸೋಹ ಚಿತ್ರಾ ನಕ್ಷತ್ರ ಮತ್ತು ಚಂದ್ರ ಅಂದರೆ ಚೈತ್ರ ಮಾಸದ ಹುಣ್ಣಿಮೆಯ ಚಂದ್ರನಂತೆ ಅವರಂತೆ ಇವ ಅಂತೆ ಯೋಗೆ ಯೋಗದಲ್ಲಿ ಅಂದರೆ ಚಿತ್ರಾ ನಕ್ಷತ್ರ ಮತ್ತು ಚಂದ್ರ ಇವರಿಬ್ಬರೂ ಆಕಾಶದಲ್ಲಿ ಒಟ್ಟು ಸೇರಿದಾಗ ಹೇಗೆ ಇರುತ್ತೋ ಹಾಗೆ ಕಾಪಿ ಯಾವುದೋ ಒಂದು ಅಭಿಖ್ಯ ವಿಶಿಷ್ಟವಾದಂತಹ ಕಾಂತಿಯು ವ್ರಜತೋ ಹೋಗುತ್ತಾ ಇರುವಂತಹ ಶುದ್ಧ ವೇಷಯೋ ಶುಭ್ರವಾದಂತಹ ವೇಷಭೂಷಣಗಳನ್ನು ಧರಿಸಿರುವಂತಹ ತಯೋ ಆ ದಿಲೀಪ ಮಹಾರಾಜ ದಂಪತಿಗಳಿಗೆ ಆಸೀತ್ ಇತ್ತು ಅಂತ ಅರ್ಥ. ಅಂತಹ ಒಂದು ಕಾಂತಿ ಇತ್ತು, ಶೋಭೆ ಇತ್ತು ಅಂತ ಅರ್ಥ. ಗಮನಿಸಿ, ಚೈತ್ರ ಮಾಸ ಅಂದರೆ ಹೆಚ್ಚು ಕಡಿಮೆ ಏಪ್ರಿಲ್ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಅಷ್ಟು ಮೋಡಗಳು ಇರಲ್ಲ, ಮಂಜು ಇರಲ್ಲ, ಶುದ್ಧವಾಗಿ ಚಂದ್ರ ಕಾಣ್ತಾನೆ. ಆ ರೀತಿಯಲ್ಲಿ ಅವರಿಗೆ ಕಾಂತಿ ಇತ್ತು ಅಂತ ಅರ್ಥ. ಮುಂದಿನ ಶ್ಲೋಕ 47. ತತ್ತದ್ಭೂಮಿಪತಿಃ ಪತ್ನ್ಯೈ ದರ್ಶಯನ್ ಪ್ರಿಯದರ್ಶನಃ ಅಪಿ ಲಂಘಿತಮಧ್ವಾನಂ ಬುಬುಧೇನ ಬುಧೋಪಮಃ. ಇನ್ನೊಮ್ಮೆ, ತತ್ತದ್ಭೂಮಿಪತಿಃ ಪತ್ನ್ಯೈ ದರ್ಶಯನ್ ಪ್ರಿಯದರ್ಶನಃ ಅಪಿ ಲಂಘಿತಮಧ್ವಾನಂ ಬುಬುಧೇನ ಬುಧೋಪಮಃ. ತತ್ ತತ್ ಭೂಮಿಪತಿಃ ಪತ್ನ್ಯೈ ದರ್ಶಯನ್ ಪ್ರಿಯದರ್ಶನಃ ಅಪಿ ಲಂಘಿತಂ ಅಧ್ವಾನಂ ಬುಬುಧೇ ನ ಬುಧೋಪಮಃ. ಇದು ಪದಚ್ಛೇದ. ತತ್ ತತ್ ದಕಾರಾಂತ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಪ್ರಥಮ ವಿಭಕ್ತಿಯಲ್ಲೂ ಹಾಗೇ ಇರುತ್ತೆ ರೂಪ, ಆದರೆ ಇದು ದ್ವಿತೀಯ ವಿಭಕ್ತಿ. ಭೂಮಿಪತಿ ಇಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಪತ್ನಿಯೈ ಪತ್ನಿ ಈಕಾರಾಂತ ಸ್ತ್ರೀಲಿಂಗ, ಚತುರ್ಥಿ ವಿಭಕ್ತಿ ಏಕವಚನ. ದರ್ಶಯನ್ ಇದು ವರ್ತಮಾನ ಕೃದಂತ ಶತೃ ಪ್ರತ್ಯಯಾಂತ ಶಬ್ದ, ಪ್ರಥಮ ವಿಭಕ್ತಿ ಏಕವಚನ.
ದರ್ಶಯನ್ ದರ್ಶಯಂತೌ ದರ್ಶಯಂತಃ ಪ್ರಿಯದರ್ಶನಃ ಪ್ರಿಯಂ ದರ್ಶನಂ ಯಸ್ಯ ಸಹ ಬಹುವ್ರೀಹಿ ಸಮಾಸ ಪ್ರಿಯದರ್ಶನಃ ಅಕಾರಾಂತ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ ಅಪಿ ಅವ್ಯಯ ಲಂಘಿತಂ ಅಕಾರಾಂತ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಅಧ್ವಾನಂ ಅಧ್ವನ್ನ ಶಬ್ದ ಅಧ್ವಾ ಅಧ್ವಾನೌ ಅಧ್ವಾನಃ ಅಧ್ವಾನಂ ದ್ವಿತೀಯ ವಿಭಕ್ತಿ ಏಕವಚನ ಬುಬುಧೆ ಬುಧ ಅವಗಮನೆ ಎಂಬಂತಹ ಧಾತು ಬುದ್ಧಿಯತೆ ಬುದ್ಧಿಯೇತೆ ಬುದ್ಧಿಯಂತೆ ದಿವಾದಿ ಗಣದಲ್ಲಿ ಇದೆ ಆತ್ಮನೇಪದಿ ಇದರ ಲಿಟ್ಟ ಲಕಾರ ಬುಬುಧೆ ಅಂತ ಆಗತ್ತೆ ಲಿಟ್ಟ ಲಕಾರ ಪ್ರಥಮ ಪುರುಷ ಏಕವಚನ ಬುಬುಧೆ ಬುಬುಧಾತೆ ಬುಬುಧಿರೆ ನ ಅವ್ಯಯ ಬುಧೋಪಮಃ ಬುಧಃ ಉಪಮಾ ಯಸ್ಯ ಸಹ ಬಹುವ್ರೀಹಿ ಸಮಾಸ ಬುಧೋಪಮಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಎಷ್ಟು ಸೊಗಸಾಗಿ ಕಾಳಿದಾಸ ವರ್ಣಿಸಿದ್ದಾನೆ ನೋಡಿ. ಈ ಸರ್ಗದ ಪ್ರಾರಂಭದಲ್ಲಿ ಹೇಳಿಯಾಗಿತ್ತು ಶೈಶವೇಭ್ಯಸ್ತ ವಿದ್ಯಾನಾಂ ಅಂತ. ಅಂದರೆ ಬಾಲ್ಯದಲ್ಲಿಯೇ ಈ ರಘುರಾಜರು ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇದ್ದರು, ಸಣ್ಣ ವಯಸ್ಸಿನಲ್ಲೇ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇದ್ದರು ಅಂತ ಹೇಳಿಯಾಯಿತು. ಅಂದರೆ ಎಲ್ಲವನ್ನೂ ತಿಳ್ಕೊಂಡಿದ್ದ, ಎಲ್ಲ ವಿದ್ಯಾಭ್ಯಾಸ ಇತ್ತು, ಪಾಂಡಿತ್ಯ ಇತ್ತು ದಿಲೀಪ ಮಹಾರಾಜನಿಗೆ. ಆದರೂ ಕೂಡ ಕಾಳಿದಾಸ ಏನು ಹೇಳಿದ, ಲಂಘಿತಂ ಅಧ್ವಾನಂ ನ ಬುಬುಧೆ. ದಾರಿ ಹೇಗೆ ಕಳೆದು ಹೋಯಿತು ಅಂತಲೇ ಗೊತ್ತಾಗಿಲ್ಲ. ನಾವು ಟ್ರೈನಲ್ಲಿ ಎಲ್ಲೋ ದೂರಕ್ಕೆ ಹೋಗ್ತಾ ಇರ್ತೇವೆ ಅಂತ ಇಟ್ಕೊಳ್ಳೋಣ. ಎಲ್ಲೋ ತಿರುಪತಿಗೆ ಹೋಗ್ತಾ ಇರ್ತೇವೆ, ಬೆಂಗಳೂರಿಂದ ತಿರುಪತಿ, ಮೈಸೂರಿಂದ ತಿರುಪತಿ ಅಥವಾ ಮುಂಬೈ ಈ ಥರ. ವಿಮಾನ ಬಿಟ್ಟುಬಿಡಿ, ಏರೋಪ್ಲೇನ್ ಬೇಡ, ಟ್ರೈನಲ್ಲಿ. ಟ್ರೈನ್ ಏರಬೇಕಂತಿದ್ರೆ ಏನು ಅಂದ್ಕೊಳ್ತೇವೆ ನಾವು? 2 ದಿನ ಪ್ರಯಾಣ ಇದೆ, 1 ದಿನ ಪ್ರಯಾಣ ಇದೆ, 24 ಗಂಟೆ ಪ್ರಯಾಣ ಇದೆ ಅಂತ ಅಂದ್ಕೊಳ್ತೇವೆ. ಆದರೆ ಆ ಪ್ರಯಾಣ ಹೇಗೆ ಮುಗೀತು ಅಂತಲೇ ಗೊತ್ತಾಗಲ್ಲ, ಕಳೆದು ಹೋಗಿರುತ್ತೆ ನೋಡಿ. ಅದನ್ನಿಲ್ಲಿ ಕಾಳಿದಾಸ ಹೇಳಿದ. ಎಲ್ಲವನ್ನೂ ತಿಳ್ಕೊಂಡಿದ್ರೂ ಕೂಡ ದಿಲೀಪ ಮಹಾರಾಜ ದಾರಿ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ, ಅದನ್ನು ವರ್ಣಿಸಿದ. ಭೂಮಿಪತಿ, ಭೂಮಿಗೆ ಒಡೆಯನಾದಂತಹ ರಾಜ ಅಂದರೆ ದಿಲೀಪನು, ಪ್ರಿಯದರ್ಶನ ಎಲ್ಲರಿಗೂ ಪ್ರೀತಿಪಾತ್ರನಾಗಿರುವಂತಹ ಭೂಮಿಪತಿ ರಾಜನು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಶೇಷಣ ಇದೆ, ಬುಧೋಪಮಃ ಪಂಡಿತನಂತೆ ಇರುವಂತಹ ರಾಜ ಅಂತ. ಇವೆಲ್ಲ ವಿಶೇಷಣಗಳನ್ನು ಸೇರಿಸಿಕೊಂಡು ಅನ್ವಯ ಮಾಡಿ ಪ್ರಿಯದರ್ಶನ ಎಲ್ಲರಿಗೂ ಪ್ರೀತಿಪಾತ್ರನಾಗಿರುವಂತಹ, ಬುಧೋಪಮಃ ಪಂಡಿತನಂತೆ ಇರುವಂತಹ ಭೂಮಿಪತಿ ದಿಲೀಪ ಮಹಾರಾಜನು ಪತ್ನಿಯೈ ತನ್ನ ಹೆಂಡತಿಗೆ ತತ್ ತತ್ ದರ್ಶಯನ್ ಅಂದರೆ ಆಯಾಯ ಸ್ಥಳದ ವೈಶಿಷ್ಟ್ಯವನ್ನು ದರ್ಶಯನ್ ತೋರಿಸುತ್ತಾ, ಲಂಘಿತಂ ಅಧ್ವಾನಂ ಅಪಿ ಲಂಘಿತಂ ದಾಟಿರುವಂತಹ, ಅಧ್ವಾನಂ ಮಾರ್ಗವನ್ನು, ನ ಬುಬುಧೆ ತಿಳಿಯಲಿಲ್ಲ, ತಿಳಿದಿಲ್ಲ ಅಂತ ಅರ್ಥ. ಅಂದರೆ ಇಲ್ಲಿ ಹೀಗಿದೆ, ಈ ಮರ ಇಂಥದ್ದು, ಈ ಮರದ ವೈಶಿಷ್ಟ್ಯ ಇದು, ಈ ಗ್ರಾಮದಲ್ಲಿ ಹಿಂದೆ ನಾನು ಈ ಯಾಗವನ್ನು ಮಾಡಿದ್ದೆ, ಇಲ್ಲಿ ಹಿಂದೆ ಈ ರಾಜ ಆಳ್ತಾ ಇದ್ದ, ಇಲ್ಲಿ ಇಂತಹ ಜನರಿದ್ದಾರೆ,
ಇಲ್ಲಿ ಗೊಲ್ಲರಿದ್ದಾರೆ. ಎಲ್ಲ ಪರಿಚಯವನ್ನು ಹೇಳ್ತಾ ಇರ್ತಾನೆ ದಿಲೀಪ ಮಹಾರಾಜ. ಈ ರೀತಿಯಲ್ಲಿ ಹೇಳ್ತಾ ಹೇಳ್ತಾ ದಾರಿ ಕಳೆದಿದ್ದೇ ಗೊತ್ತಾಗಿಲ್ಲ. ಇನ್ನೊಮ್ಮೆ ಹೇಳ್ತೇನೆ. ಬುಧೋಪಮಃ, ಪಂಡಿತನಂತೆ ಇರುವಂತಹ, ಪ್ರಿಯ ದರ್ಶನ, ಎಲ್ಲರಿಗೂ ಪ್ರೀತಿಪಾತ್ರನಾಗಿರುವಂತಹ, ಭೂಮಿಪತಿ, ರಾಜನು ಅಂದರೆ ದಿಲೀಪ ಮಹಾರಾಜನು, ಪತ್ನಿಯೈ, ತನ್ನ ಹೆಂಡತಿಗೆ, ತತ್ತತ್ ಅಥವಾ ತತ್ ತತ್, ಆಯಾಯ ಅದನ್ನು ಅದನ್ನು ಅಂತ ಅರ್ಥ. ತತ್ ತತ್ ಅದನ್ನು ಅದನ್ನು ಅಂದರೆ ಆಯಾ ವೈಶಿಷ್ಟ್ಯವನ್ನು, ದರ್ಶಯನ್ ತೋರಿಸುತ್ತಾ, ಲಂಘಿತಂ ಅಧ್ವಾನಂ ದಾಟಿರುವಂತಹ ಅಥವಾ ಮುಗಿದು ಹೋಗಿರುವಂತಹ ದಾರಿಯನ್ನು ಅಪಿ ಕೂಡ ನ ಬುಬುಧೆ ತಿಳಿಯಲಿಲ್ಲ ಅಂತ ಅರ್ಥ. ಇಲ್ಲಿಗೆ ಇವತ್ತಿನ ತರಗತಿ ಸಾಕು. ನಾಳೆ ನೋಡೋಣ.